ನಮಸ್ಕಾರ. ಈ ದಿನ ನಾವು ಒಂದು ಹೊಸ ಕೋರ್ಸ್ ತೆಗೆದುಕೊಂಡಿದ್ದೇವೆ. ಅದು ಬಂದು BPAC 112 ರೂರಲ್ ಲೋಕಲ್ ಗವರ್ನೆನ್ಸ್ ಬ್ಲಾಕ್ 1 ಯೂನಿಟ್ 1 ಲೋಕಲ್ ಗವರ್ನೆನ್ಸ್ ಎವಲ್ಯೂಷನ್. ಇದರಲ್ಲಿ ಸ್ಟ್ರಕ್ಚರ್, ಆಬ್ಜೆಕ್ಟಿವ್ಸ್, ಇಂಟ್ರಡಕ್ಷನ್, local government meaning and definitions, need for local government, evolution of local government pre-independence period, evolution of local government post independence period, rural local government, urban local government. ಕೊನೆಯದಾಗಿ ಯೂನಿಟ್ 1 ಯೂನಿಟ್ 11, 12, 13, 14, 15, 16 ಹಾಗೂ 17 ಪ್ಯಾರಾಗಳ ಬಗ್ಗೆ 1-8ರಲ್ಲಿ ಸಮ್ಮರಿಯನ್ನು ನೋಡಲಿದ್ದೇವೆ. ಕನ್ನಡಕ್ಕೆ ಅದನ್ನು ಅನುವಾದ ಮಾಡಿದಾಗ ಘಟಕ 1 ಸ್ಥಳೀಯ ಆಡಳಿತ, ವಿಕಸನ, ರಚನೆ, ಉದ್ದೇಶಗಳು, ಪರಿಚಯ, ಸ್ಥಳೀಯ ಸರ್ಕಾರ ಅರ್ಥ ಮತ್ತು ವ್ಯಾಖ್ಯಾನಗಳು, ಸ್ಥಳೀಯ ಆಡಳಿತದ ಅವಶ್ಯಕತೆ, ಸ್ಥಳೀಯ ಸರ್ಕಾರದ ವಿಕಸನ, ಸ್ವಾತಂತ್ರ್ಯ ಪೂರ್ವದ ಅವಧಿ, ಸ್ಥಳೀಯ ಸರ್ಕಾರದ ವಿಕಸನ ಸ್ವಾತಂತ್ರ್ಯದ ನಂತರದ ಅವಧಿ, ಗ್ರಾಮೀಣ ಸ್ಥಳೀಯ ಸರ್ಕಾರ, ನಗರ ಸ್ಥಳೀಯ ಸರ್ಕಾರ. ಪ್ಯಾರಾ 1, ಪ್ಯಾರಾ 1.1, 1.2, 1.3, 1.4, 1.5, 1.6, 1.7ರ ಸಾರಾಂಶವನ್ನು ನಾವು 1.8ರಲ್ಲಿ ತಿಳಿಯಲಿದ್ದೇವೆ. ಉದ್ದೇಶಗಳು. ಈ ಘಟಕದಲ್ಲಿ ನಾವು ಕೆಳಗಿನ ವಿಷಯಗಳನ್ನು ಕಲಿಯುತ್ತಿದ್ದೇವೆ.
ಸ್ಥಳೀಯ ಸರ್ಕಾರದ ವ್ಯಾಖ್ಯಾನ, ಸ್ಥಳೀಯ ಆಡಳಿತದ ಅವಶ್ಯಕತೆ, ಭಾರತದಲ್ಲಿ ಸ್ಥಳೀಯ ಆಡಳಿತದ ಮೂಲ, ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ಗ್ರಾಮೀಣ ಮತ್ತು ನಗರ ಸ್ಥಳೀಯ ಸರ್ಕಾರಕ್ಕಾಗಿ ತೆಗೆದುಕೊಳ್ಳಲಾದ ಉಪಕ್ರಮಗಳು. ಇಂಟ್ರಡಕ್ಷನ್, ಪರಿಚಯ. ಭಾರತದಲ್ಲಿ ಸ್ಥಳೀಯ ಸರ್ಕಾರಿ ಸಂಸ್ಥೆಗಳು ಅನಾದಿ ಕಾಲದಿಂದಲೂ ಯಾವುದೋ ರೂಪದಲ್ಲಿ ಅಸ್ತಿತ್ವದಲ್ಲಿವೆ. ಇದನ್ನು ಮರುಶೋಧಿಸಲಾಗಿದೆ ಮತ್ತು ಆಧುನಿಕ ಕಾಲದಲ್ಲಿ ಹೊಸ ಅವತಾರವಾಗಿ ಹೊರಹೊಮ್ಮಿದೆ. ಈ ಸಂಸ್ಥೆಗಳು ಭಾರತದಲ್ಲಿನ 3 ಹಂತದ ಆಡಳಿತ ವ್ಯವಸ್ಥೆಯ ಅವಿಭಾಜ್ಯ ಅಂಗವಾಗಿದೆ. ಈ ಸಂಸ್ಥೆಗಳು ತಳಮಟ್ಟದ ಪ್ರಜಾಪ್ರಭುತ್ವವನ್ನು ಉತ್ತೇಜಿಸುವ ಅಂಗಗಳಾಗಿವೆ. ಗ್ರಾಮೀಣ ಮತ್ತು ನಗರ ಅಭಿವೃದ್ಧಿ ಮತ್ತು ಯೋಜನೆ ಕಾರ್ಯವನ್ನು ನಿರ್ವಹಿಸುವುದು. ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಎರಡರಲ್ಲೂ ಅವರು ಕಾರ್ಯ ನಿರ್ವಹಿಸುತ್ತಾರೆ. ಈ ಸಂಸ್ಥೆಗಳನ್ನು ರಾಷ್ಟ್ರೀಯ ಮತ್ತು ರಾಜ್ಯ ಶಾಸನಗಳು ಸರ್ಕಾರಿ ಸಂಸ್ಥೆಗಳ ತಳದಲ್ಲಿ ರಾಷ್ಟ್ರೀಯ ಸರ್ಕಾರವು ಉನ್ನತ ಮಟ್ಟದಲ್ಲಿ ಮತ್ತು ರಾಜ್ಯ ಸರ್ಕಾರವನ್ನು ಮಧ್ಯಮ ಮಟ್ಟದಲ್ಲಿ ರಚಿಸಲಾಗಿದೆ. ಒಂದು 1.2 ಲೋಕಲ್ ಗವರ್ನಮೆಂಟ್ ಮೀನಿಂಗ್ ಅಂಡ್ ಡೆಫಿನಿಷನ್ಸ್. ಸ್ಥಳೀಯ ಸರ್ಕಾರ
ಅರ್ಥ ಮತ್ತು ವ್ಯಾಖ್ಯಾನಗಳು, ಸ್ಥಳೀಯ ಆಡಳಿತವು 3 ಹಂತದ ಆಡಳಿತ ವ್ಯವಸ್ಥೆಯ ಅವಿಭಾಜ್ಯ ಅಂಗವಾಗಿದೆ. ಇದು ಸರ್ಕಾರಿ ಸಂಸ್ಥೆಗಳ ಪಿರಮಿಡ್ನ ಕೆಳಭಾಗದಲ್ಲಿದೆ. ಸ್ಥಳೀಯ ಸಂಸ್ಥೆಗಳು ಸ್ಥಳೀಯ ಸ್ವ ಆಡಳಿತದ ಸಂಸ್ಥೆಗಳಾಗಿವೆ. ಇದು ಹಳ್ಳಿಗಳು, ಪಟ್ಟಣಗಳು ಅಥವಾ ನಗರಗಳಂತಹ ಪ್ರದೇಶ ಅಥವಾ ಸಣ್ಣ ಸಮುದಾಯದ ಆಡಳಿತವನ್ನು ನೋಡಿಕೊಳ್ಳುತ್ತದೆ. ಇದರ ಅಧಿಕಾರ ವ್ಯಾಪ್ತಿಯು ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಸೀಮಿತವಾಗಿದೆ ಮತ್ತು ಅದನ್ನು ರಚಿಸಿದ ಶಾಸನದ ನಿಬಂಧನೆಗಳೊಳಗೆ ಅದು ಕಾರ್ಯನಿರ್ವಹಿಸುತ್ತದೆ. ಇದು ರಾಜ್ಯ ಅಥವಾ ಪ್ರಾಂತೀಯ ಸರ್ಕಾರಕ್ಕೆ ಅಧೀನವಾಗಿದೆ. ಅದರ ಮೇಲೆ ನಿಯಂತ್ರಣ ಮತ್ತು ಮೇಲ್ವಿಚಾರಣೆಯನ್ನು ನಡೆಸುತ್ತದೆ. ಸ್ಥಳೀಯ ಸರ್ಕಾರವು ಪ್ರಜಾಪ್ರಭುತ್ವವನ್ನು ತಳಮಟ್ಟದವರೆಗೆ ವಿಸ್ತರಿಸುವ ಮೂಲಕ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಸಾಮೂಹಿಕ ರಾಜಕೀಯ ಭಾಗವಹಿಸುವಿಕೆಯನ್ನು ಖಾತ್ರಿಪಡಿಸುವ ವ್ಯವಸ್ಥೆಯಾಗಿದೆ. ಇದು ಪ್ರಜಾಪ್ರಭುತ್ವದ ತರಬೇತಿ ಮೈದಾನವೆಂದು ಪರಿಗಣಿಸಲಾಗಿದೆ. ಸ್ಥಳೀಯ ಸ್ವಸರ್ಕಾರವು ಸಂಸದೀಯ ಮತ್ತು ಫೆಡರಲ್ ಎರಡಕ್ಕೂ ಸಾಮಾನ್ಯವಾಗಿದೆ. ಸಂವಿಧಾನಗಳು ಸಂಸದೀಯ ಚೌಕಟ್ಟಿನಲ್ಲಿ ಸ್ಥಳೀಯ ಸ್ವಸರ್ಕಾರವು ಅಧಿಕಾರ ವಿಕೇಂದ್ರೀಕರಣವಾಗಿದೆ. ನಿಜವಾದ ಫೆಡರಲ್ ವ್ಯವಸ್ಥೆಯಲ್ಲಿ ಇದು ಫೆಡರಲ್ ಆಗಿರಬಹುದು. ಭಾರತದಲ್ಲಿ ಸ್ಥಳೀಯ ಸಂಸ್ಥೆಗಳನ್ನು ಸ್ಥೂಲವಾಗಿ ಗ್ರಾಮೀಣ ಮತ್ತು ನಗರ ಎಂದು 2 ವರ್ಗಗಳಾಗಿ ವಿಂಗಡಿಸಲಾಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಸ್ಥಳೀಯ ಯೋಜನೆ, ಅಭಿವೃದ್ಧಿ ಮತ್ತು ಆಡಳಿತಕ್ಕಾಗಿ ರಚಿಸಲಾದ ಸ್ಥಳೀಯ ಸಂಸ್ಥೆಗಳನ್ನು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳು, ಪಂಚಾಯಿತಿಗಳು ಎಂದು ಕರೆಯಲಾಗುತ್ತವೆ ಮತ್ತು ಸ್ಥಳೀಯ ಸಂಸ್ಥೆಗಳು ಸ್ಥಳೀಯ ಯೋಜನೆಗಾಗಿ ರಚಿಸಲಾಗಿದೆ. ನಗರ ಪ್ರದೇಶಗಳಲ್ಲಿ ಅಭಿವೃದ್ಧಿ ಮತ್ತು ಆಡಳಿತವನ್ನು ನಗರ ಸ್ಥಳೀಯ ಸಂಸ್ಥೆಗಳು ಎಂದು ಕರೆಯಲಾಗುತ್ತದೆ. ಸ್ಥಳೀಯ ಸರ್ಕಾರದ ವ್ಯಾಖ್ಯಾನಕ್ಕೆ ಸಂಬಂಧಿಸಿದಂತೆ ಇದನ್ನು ಹಲವಾರು ರೀತಿಯಲ್ಲಿ ವ್ಯಾಪಿಸಲಾಗಿದೆ ಹಾಗೂ ವ್ಯಾಖ್ಯಾನಿಸಲಾಗಿದೆ. ಎನ್ಸೈಕ್ಲೋಪೀಡಿಯಾ
ಬ್ರಿಟಾನಿಕಾ ಸ್ಥಳೀಯ ಸರ್ಕಾರವನ್ನು ಇಡೀ ರಾಜ್ಯಕ್ಕಿಂತ ಚಿಕ್ಕದಾದ ಮತ್ತು ನಿರ್ಬಂಧಿತ ಪ್ರದೇಶದೊಳಗೆ ಕ್ರಮಗಳನ್ನು ನಿರ್ಧರಿಸುವ ಮತ್ತು ಕಾರ್ಯಗೊಳಿಸುವ ಅಧಿಕಾರ ಎಂದು ವ್ಯಾಖ್ಯಾನಿಸುತ್ತದೆ. ನಿರ್ಧರಿಸುವ ಮತ್ತು ಕಾರ್ಯನಿರ್ವಹಿಸುವ ಸ್ವಾತಂತ್ರ್ಯದ ಮೇಲೆ ಒತ್ತು ನೀಡುವುದಕ್ಕಾಗಿ ಸ್ಥಳೀಯ ಸ್ವಸರ್ಕಾರವು ರೂಪಾಂತರವು ಮುಖ್ಯವಾಗಿದೆ. ಜಾನ್ ಜೆ ಕ್ಲಾರ್ಕ್ ಸ್ಥಳೀಯ ಸರ್ಕಾರವನ್ನು ಸರ್ಕಾರದ ಭಾಗವಾಗಿ ನಿರ್ದಿಷ್ಟ ಜಿಲ್ಲೆ ಅಥವಾ ಸ್ಥಳದ ನಿವಾಸಿಗಳಿಗೆ ಸಂಬಂಧಿಸಿದ ವಿಷಯಗಳೊಂದಿಗೆ ಮುಖ್ಯವಾಗಿ ವ್ಯವಹರಿಸುವ ರಾಷ್ಟ್ರ ಅಥವಾ ರಾಜ್ಯ ಹಾಗೂ ಪಿ. ಸ್ಟೋನ್ಸ್ ಅವರ ಮಾತುಗಳಲ್ಲಿ ಸ್ಥಳೀಯ ಸರ್ಕಾರವು ಒಂದು ದೇಶದ ಸರ್ಕಾರದ ಭಾಗವಾಗಿದ್ದು ಅದು ನಿರ್ದಿಷ್ಟ ಪ್ರದೇಶದಲ್ಲಿ ಜನರಿಗೆ ಸಂಬಂಧಿಸಿದ ವಿಷಯಗಳೊಂದಿಗೆ ವ್ಯವಹರಿಸುತ್ತದೆ. ಎಲ್. ಗೋಲ್ಡಿಂಗ್ ಸ್ಥಳೀಯ ಆಡಳಿತವನ್ನು ಒಂದು ಪ್ರದೇಶದ ಜನರು ತಮ್ಮ ಸ್ವಂತ ವ್ಯವಹಾರಗಳ ನಿರ್ವಹಣೆ ಎಂದು ವ್ಯಾಖ್ಯಾನಿಸುತ್ತಾರೆ ಅಥವಾ ರಾಜ್ಯಕ್ಕಿಂತ ಚಿಕ್ಕದಾದ ಯಾವುದೇ ಪ್ರದೇಶ ಸ್ಥಳೀಯ ನಿವಾಸಿಗಳನ್ನು ಪ್ರತಿನಿಧಿಸುವ ಸಂಸ್ಥೆಯಿಂದ ಸಾಕಷ್ಟು ದೊಡ್ಡ ಪ್ರಮಾಣದ ಸ್ವಾಯತ್ತತೆಯನ್ನು ಹೊಂದಿದೆ. ಸ್ಥಳೀಯ ತೆರಿಗೆಯ ಮೂಲಕ ತನ್ನ ಆದಾಯದ ಕನಿಷ್ಠ ಭಾಗವನ್ನು ಸಂಗ್ರಹಿಸುವುದು ಮತ್ತು ಅದರ ಆದಾಯವನ್ನು ಸೇವೆಗಳಿಗೆ ಖರ್ಚು ಮಾಡುವುದು ಸ್ಥಳೀಯ ಹಾಗೂ ಆದ್ದರಿಂದ ರಾಜ್ಯ ಮತ್ತು ಕೇಂದ್ರ ಸೇವೆಗಳಿಂದ ಭಿನ್ನವಾಗಿದೆ. ಜೆ. ಮೊಂಟಗು ಹ್ಯಾರಿಸ್ ಸ್ಥಳೀಯ ಸರ್ಕಾರವನ್ನು ಸ್ವತಂತ್ರವಾಗಿ ಚುನಾಯಿತ ಪ್ರತಿನಿಧಿಗಳ ಮೂಲಕ ಜನರಿಂದಲೇ ಸರ್ಕಾರ ಎಂದು ವ್ಯಾಖ್ಯಾನಿಸುತ್ತಾರೆ. ಇದರ ಪ್ರಕಾರ ಬಿ. ಕೆ. ಗೋಖಲೆ ಸ್ಥಳೀಯ ಸ್ವಸರ್ಕಾರವು ಸ್ಥಳೀಯ ಜನರು ಅವರಿಂದ ಚುನಾಯಿತ ಪ್ರತಿನಿಧಿಗಳ ಮೂಲಕ ನಿರ್ದಿಷ್ಟ ಪ್ರದೇಶದ ಸರ್ಕಾರವಾಗಿದೆ ಎಂದು ಹೇಳಿರುತ್ತಾರೆ. ಆದಾಗ್ಯೂ ರಾಬರ್ನ್ ಅದನ್ನು ಒಳಗೊಳ್ಳಲು ಹೆಚ್ಚು ವಿಸ್ತಾರವಾದ ರೀತಿಯಲ್ಲಿ ವ್ಯಾಖ್ಯಾನಿಸಿದ್ದಾರೆ. ಕಾನೂನು ಹಕ್ಕನ್ನು ಹೊಂದಿರುವ ಪ್ರಾದೇಶಿಕ ಸಾರ್ವಭೌಮತ್ವದಲ್ಲದ ಸಮುದಾಯದ ಪರಿಕಲ್ಪನೆ ಮತ್ತು ತನ್ನದೇ ಆದ ವ್ಯವಹಾರಗಳನ್ನು ನಿಯಂತ್ರಿಸಲು ಅಗತ್ಯವಾದ ಸಂಸ್ಥೆ. ಇದು ಪ್ರತಿಯಾಗಿ ಅಧಿಕಾರದೊಂದಿಗೆ ಸ್ಥಳೀಯ ಪ್ರಾಧಿಕಾರದ ಅಸ್ತಿತ್ವವನ್ನು ಊಹಿಸುತ್ತದೆ. ಆದ್ದರಿಂದ ಬಾಹ್ಯ ನಿಯಂತ್ರಣದಿಂದ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಅದರ ಸ್ವಂತ ವ್ಯವಹಾರಗಳ ಆಡಳಿತದಲ್ಲಿ ಸ್ಥಳೀಯ ಸಮುದಾಯದ ಭಾಗವಹಿಸುವಿಕೆ. ಮೇಲಿನ ವ್ಯಾಖ್ಯಾನಗಳ ಆಧಾರದ ಮೇಲೆ ಸ್ಥಳೀಯ ಆಡಳಿತವು ಸ್ಥಳೀಯ ಸಂಸ್ಥೆ, ಸ್ಥಳೀಯ ನಿವಾಸಿಗಳು ಆ ಸಂಸ್ಥೆಯನ್ನು ಆಯ್ಕೆ ಮಾಡುವ ಮತ್ತು ಅಂತಿಮವಾಗಿ ನಿಯಂತ್ರಿಸುವ ವಿವಿಧ ಅಂಶಗಳ ಸಂಯೋಜನೆಯಾಗಿದೆ ಎಂದು ಹೇಳಬಹುದು. ಉನ್ನತ ಅಧಿಕಾರಿಗಳ ನಿಯಂತ್ರಣದಿಂದ ಸ್ವಾತಂತ್ರ್ಯದ ಅರ್ಥದಲ್ಲಿ ಆ ದೇಶದ ಸ್ವಾಯತ್ತತೆ ಕನಿಷ್ಠ ಸೀಮಿತ ವಲಯದಲ್ಲಿ ಸ್ಥಳೀಯ ಮತ್ತು ಸ್ಥಳೀಯೇತರ ಸೇವೆಗಳ ನಡುವಿನ ವ್ಯತ್ಯಾಸವನ್ನು ಗುರುತಿಸುವುದು ಮತ್ತು ಸ್ಥಳೀಯ ತೆರಿಗೆಯನ್ನು ನೋಡಬಹುದಾಗಿದೆ. ನೀಡ್ ಫಾರ್ ಲೋಕಲ್ ಗವರ್ನಮೆಂಟ್ ಸ್ಥಳೀಯ ಸರ್ಕಾರಕ್ಕೆ ಅಗತ್ಯ. ಪ್ರಪಂಚದ ಮತ್ತು ಭಾರತದಲ್ಲಿ ಎಲ್ಲಿಯಾದರೂ ಸ್ಥಳೀಯ ಸರ್ಕಾರವು ಒಂದು ಪ್ರಮುಖ ಸಂಸ್ಥೆಯಾಗಿದೆ. ಅವರು
ಜನರಿಗೆ ನಿಜವಾಗಿಯೂ ಸೇರಿರುವ ಶಕ್ತಿಯನ್ನು ಮರಳಿ ಸಾಗಿಸುವ ವಾಹನಗಳಾಗಿ ಕಾರ್ಯನಿರ್ವಹಿಸುತ್ತಾರೆ. ಸ್ಥಳೀಯ ಸರ್ಕಾರವು ಸರ್ಕಾರದ ವಿಶಿಷ್ಟ ಘಟಕವಾಗಿ ಹೊರಹೊಮ್ಮುವಿಕೆಯು ಐತಿಹಾಸಿಕ ಮತ್ತು ಆಡಳಿತಾತ್ಮಕ ಅಂಶಗಳ ಪರಸ್ಪರ ಕ್ರಿಯೆಯ ಪರಿಣಾಮವಾಗಿದೆ. ಐತಿಹಾಸಿಕವಾಗಿ ಅವರು ರಾಷ್ಟ್ರೀಯ ಸರ್ಕಾರಕ್ಕಿಂತ ಮುಂಚೆಯೇ ಇದ್ದರು. ಆರಂಭದಲ್ಲಿ ನೆರೆಹೊರೆಯ ಸರ್ಕಾರವು ವಿಕಸನಗೊಂಡಿತು. ನಂತರ ರಾಷ್ಟ್ರೀಯ ಸರ್ಕಾರ ಬಂದಿತು. ರಾಷ್ಟ್ರೀಯ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರವೂ ಸ್ಥಳೀಯ ಸರ್ಕಾರಗಳು ರಾಷ್ಟ್ರೀಯ ಸರ್ಕಾರದ ಘಟಕಗಳಾಗಿ ಅಸ್ತಿತ್ವದಲ್ಲಿದ್ದವು ಮತ್ತು ಸ್ಥಳೀಯ ಹಿತಾಸಕ್ತಿ ಹೊಂದಿರುವ ಆ ಕಾರ್ಯಗಳನ್ನು ನಿರ್ವಹಿಸಿದ್ದವು. ಆಡಳಿತಾತ್ಮಕವಾಗಿ ಅಗತ್ಯವಿರುವ ಆ ಕಾರ್ಯಗಳನ್ನು ನಿರ್ವಹಿಸುತ್ತವು. ಆಡಳಿತಾತ್ಮಕವಾಗಿ ಅಗತ್ಯವಿರುವ ನಾಗರಿಕ ಸೇವೆಗಳು ಅವಶ್ಯಕ. ಜನರ ಯಾವುದೇ ಸಮುದಾಯವನ್ನು ಯೋಜಿಸಲಾಗಿದೆ, ಪ್ರೋಗ್ರಾಮ್ ಮಾಡಲಾಗಿದೆ ಮತ್ತು ಅವರು ವಾಸಿಸುವ ಪ್ರದೇಶ ಅಥವಾ ಪ್ರದೇಶದ ವಿಷಯದಲ್ಲಿ ಸಂಯೋಜಿಸಲಾಗಿದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಕೆಲಸದ ವಿತರಣೆಯನ್ನು ಪ್ರಾದೇಶಿಕ ಆಧಾರದ ಮೇಲೆ ಮಾಡಬೇಕಾಗಿತ್ತು. ಭಾರತದಲ್ಲಿ ಸ್ಥಳೀಯ ಆಡಳಿತವು ತಳಮಟ್ಟದಲ್ಲಿ ವಿಕೇಂದ್ರೀಕರಣದ ಪ್ರಧಾನ ಸಾಧನವಾಗಿದೆ. ಪಟ್ಟುಬಿಡದ ಜನಸಂಖ್ಯಾ ಒತ್ತಡಗಳು ಮತ್ತು ಅಭಿವೃದ್ಧಿಗಾಗಿ ವಿರಳ ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆಯನ್ನು ಒಳಗೊಂಡಿರುವ ಅಗತ್ಯದಿಂದಾಗಿ ಅವು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತವೆ. ಸ್ಥಳೀಯ ಆಡಳಿತದ ಒತ್ತಾಯ ಹಲವು ಮೂಲಗಳಿಂದ ಬಂದಿದೆ. ಮೊದಲನೆಯದಾಗಿ, ಸ್ಥಳೀಯ ಸರ್ಕಾರವು ನಿಖರವಾಗಿ ಅವಶ್ಯಕವಾಗಿದೆ, ಏಕೆಂದರೆ ಕೆಲವು ಸಾರ್ವಜನಿಕ ಅಗತ್ಯಗಳು ಮತ್ತು ಅವಶ್ಯಕತೆಗಳು ಅವುಗಳ ತೀವ್ರತೆ, ಪಾತ್ರ ಮತ್ತು ವ್ಯಾಪ್ತಿಯಲ್ಲಿ ಸ್ಥಳೀಯವಾಗಿರುತ್ತವೆ. ಅವು ಎಲ್ಲ ಪ್ರದೇಶಗಳಿಗೆ ಸಾಮಾನ್ಯವಲ್ಲ ಮತ್ತು ಅವು ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗುತ್ತವೆ. ಅಂತಹ ಸಮಸ್ಯೆಗಳನ್ನು ಸ್ಥಳೀಯವಾಗಿ ಪರಿಹರಿಸಬಹುದು. ಎರಡನೆಯದಾಗಿ, ಸ್ಥಳೀಯ ಸರ್ಕಾರವು ಜನರಿಗೆ ವಿವಿಧ ರೀತಿಯ ಸೇವೆಗಳನ್ನು ಒದಗಿಸುತ್ತದೆ ಮತ್ತು ಹೆಚ್ಚಿನ ವೈವಿಧ್ಯಮಯ ಮತ್ತು ಪರಿಮಾಣದ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಈ ಸರಕು ಮತ್ತು ಸೇವೆಗಳನ್ನು ಆಡಳಿತದ ಸ್ಥಳೀಯ ಘಟಕಗಳಿಂದ ಜನರಿಗೆ ಹೆಚ್ಚು ವೇಗವಾಗಿ ತಲುಪಿಸಬಹುದು. ಇದು ರಾಜ್ಯ ಸರ್ಕಾರವನ್ನು ಗಣನೀಯ ಪ್ರಮಾಣದ ದಿನನಿತ್ಯದ ಕೆಲಸದಿಂದ ಮುಕ್ತಗೊಳಿಸುತ್ತದೆ. ಅದನ್ನು ನಿರ್ವಹಿಸಲು ಅದರ ಜವಾಬ್ದಾರಿಯಾಗಿದೆ. ಮೂರನೆಯದಾಗಿ,
ಸ್ಥಳೀಯ ಸಮಸ್ಯೆಗಳನ್ನು ನಿಭಾಯಿಸಲು ಸ್ಥಳೀಯ ಸರ್ಕಾರದ ಮೂಲ ಪರಿಕಲ್ಪನೆಯು ಓಕೆ ಇದೇನು 1.2 ಬಂದ್ಬಿಡ್ತಾ? ಓದ್ತಾ ಇದ್ದೆ. ಇಲ್ಲ ಜಾಸ್ತಿ ಆಗ ಕೇಳಿಲಿ. 1.3 ಹಾಕು. ಎಲ್ಲಿ ಘಟಕ 1 ಪ್ರಪಂಚದ ಇಲ್ಲಿ ಸ್ವಲ್ಪ ತೊಂದರೆಯಾಗಿದ್ದರಿಂದ ಇದನ್ನು ಮತ್ತೊಮ್ಮೆ ನಾನು ಓದುತ್ತಿದ್ದೇನೆ. ನೀಡ್ ಫಾರ್ ಲೋಕಲ್ ಗವರ್ನಮೆಂಟ್, ಸ್ಥಳೀಯ ಸರ್ಕಾರಕ್ಕೆ ಅಗತ್ಯ. ಪ್ರಪಂಚದ ಮತ್ತು ಭಾರತದಲ್ಲಿ ಎಲ್ಲಿಯಾದರೂ ಸ್ಥಳೀಯ ಸರ್ಕಾರವು ಒಂದು ಪ್ರಮುಖ ಸಂಸ್ಥೆಯಾಗಿದೆ. ಅವರು ಜನರಿಗೆ ನಿಜವಾಗಿಯೂ ಸೇರಿರುವ ಶಕ್ತಿಯನ್ನು ಮರಳಿ ಸಾಗಿಸುವ ವಾಹನಗಳನ್ನಾಗಿ ಕಾರ್ಯನಿರ್ವಹಿಸುತ್ತಾರೆ. ಸ್ಥಳೀಯ ಸರ್ಕಾರವು ಸರ್ಕಾರದ ವಿಶಿಷ್ಟ ಘಟಕವಾಗಿ ಹೊರಹೊಮ್ಮುವಿಕೆಯ ಐತಿಹಾಸಿಕ ಮತ್ತು ಆಡಳಿತಾತ್ಮಕ ಅಂಶಗಳ ಪರಸ್ಪರ ಕ್ರಿಯೆಯ ಪರಿಣಾಮವಾಗಿದೆ. ಐತಿಹಾಸಿಕವಾಗಿ ಅವರು ರಾಷ್ಟ್ರೀಯ ಸರ್ಕಾರಕ್ಕಿಂತ ಮುಂಚೆಯೇ ಇದ್ದರು. ಆರಂಭದಲ್ಲಿ ನೆರೆಹೊರೆಯ ಸರ್ಕಾರವು ವಿಕಸನಗೊಂಡಿತು. ನಂತರ ರಾಷ್ಟ್ರೀಯ ಸರ್ಕಾರ ಬಂದಿತು. ರಾಷ್ಟ್ರೀಯ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರವೂ ಸ್ಥಳೀಯ ಸರ್ಕಾರಗಳು ರಾಷ್ಟ್ರೀಯ ಸರ್ಕಾರದ ಘಟಕಗಳಾಗಿ ಅಸ್ತಿತ್ವದಲ್ಲಿದ್ದವು ಮತ್ತು ಸ್ಥಳೀಯ ಹಿತಾಸಕ್ತಿ ಹೊಂದಿರುವ ಆ ಕಾರ್ಯಗಳನ್ನು ನಿರ್ವಹಿಸಿತು. ಆಡಳಿತಾತ್ಮಕವಾಗಿ ಅಗತ್ಯವಿರುವ ನಾಗರಿಕ ಸೇವೆಗಳು ಅವಶ್ಯಕ ಜನರ ಯಾವುದೇ ಸಮುದಾಯವನ್ನು ಯೋಜಿಸಲಾಗಿದೆ, ಪ್ರೋಗ್ರಾಮ್ ಮಾಡಲಾಗಿದೆ ಮತ್ತು ಅವರು ವಾಸಿಸುವ ಪ್ರದೇಶ ಅಥವಾ ಪ್ರದೇಶದ ವಿಷಯದಲ್ಲಿ ಸಂಯೋಜಿಸಲಾಗಿದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಕೆಲಸದ ವಿತರಣೆಯನ್ನು ಪ್ರಾದೇಶಿಕ ಆಧಾರದ ಮೇಲೆ ಮಾಡಬೇಕಾಗಿತ್ತು. ಭಾರತದಲ್ಲಿ ಸ್ಥಳೀಯ ಆಡಳಿತವು ತಳಮಟ್ಟದಲ್ಲಿ ವಿಕೇಂದ್ರೀಕರಣದ ಪ್ರಧಾನ ಸಾಧನವಾಗಿದೆ. ಪಟ್ಟು ಬಿಡದ ಜನಸಂಖ್ಯಾ ಒತ್ತಡಗಳು ಮತ್ತು ಅಭಿವೃದ್ಧಿಗಾಗಿ ವಿರಳ ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆಯನ್ನು ಒಳಗೊಂಡಿರುವ ಅಗತ್ಯದಿಂದಾಗಿ ಅವು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತವೆ. ಸ್ಥಳೀಯ ಆಡಳಿತದ ಒತ್ತಾಯ ಹಲವು ಮೂಲಗಳಿಂದ ಬಂದಿದೆ. ಮೊದಲನೆಯದಾಗಿ, ಸ್ಥಳೀಯ ಸರ್ಕಾರವು ನಿಖರವಾಗಿ ಅವಶ್ಯಕವಾಗಿದೆ, ಏಕೆಂದರೆ ಕೆಲವು ಸಾರ್ವಜನಿಕ ಅಗತ್ಯಗಳು ಮತ್ತು ಅವಶ್ಯಕತೆಗಳು ಅವುಗಳ ತೀವ್ರತೆ, ಪಾತ್ರ ಮತ್ತು ವ್ಯಾಪ್ತಿಯಲ್ಲಿ ಸ್ಥಳೀಯವಾಗಿರುತ್ತವೆ. ಅವು ಎಲ್ಲ ಪ್ರದೇಶಗಳಿಗೆ ಸಾಮಾನ್ಯವಲ್ಲ ಮತ್ತು ಅವು ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗುತ್ತವೆ. ಅಂತಹ ಸಮಸ್ಯೆಗಳನ್ನು ಸ್ಥಳೀಯವಾಗಿ ಪರಿಹರಿಸಬಹುದು. ಎರಡನೆಯದಾಗಿ, ಸ್ಥಳೀಯ ಸರ್ಕಾರವು ಜನರಿಗೆ ವಿವಿಧ ರೀತಿಯ ಸೇವೆಗಳನ್ನು ಒದಗಿಸುತ್ತದೆ ಮತ್ತು ಹೆಚ್ಚಿನ ವೈವಿಧ್ಯಮಯ ಮತ್ತು ಪರಿಮಾಣದ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಈ ಸರಕು ಮತ್ತು ಸೇವೆಗಳನ್ನು ಆಡಳಿತದ ಸ್ಥಳೀಯ ಘಟಕಗಳಿಂದ ಜನರಿಗೆ ಹೆಚ್ಚು ವೇಗವಾಗಿ ತಲುಪಿಸಬಹುದು. ಇದು ರಾಜ್ಯ ಸರ್ಕಾರವನ್ನು ಗಣನೀಯ ಪ್ರಮಾಣದ ದಿನನಿತ್ಯದ ಕೆಲಸದಿಂದ ಮುಕ್ತಗೊಳಿಸುತ್ತದೆ. ಅದನ್ನು ನಿರ್ವಹಿಸುವುದು ಅದರ ಜವಾಬ್ದಾರಿಯಾಗಿದೆ. ಮೂರನೆಯದಾಗಿ, ಸ್ಥಳೀಯ ಸಮಸ್ಯೆಗಳನ್ನು ನಿಭಾಯಿಸಲು ಸ್ಥಳೀಯ ಪರಿಸ್ಥಿತಿಗಳು ಮತ್ತು ಪರಿಸರದ ಜ್ಞಾನದ ಅಗತ್ಯವಿದೆ. ವಾಸ್ತವವಾಗಿ ಸ್ಥಳೀಯ ಸರ್ಕಾರದ ಮೂಲ ಪರಿಕಲ್ಪನೆಯು ಈ ಅವಶ್ಯಕತೆಗಳಿಂದ ಹುಟ್ಟಿಕೊಂಡಿದೆ. ನಾಲ್ಕನೆಯದಾಗಿ, ಸ್ಥಳೀಯ ಸರ್ಕಾರವು ರಾಜಕಾರಣಿಗಳಿಗೆ ತರಬೇತಿ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ರಾಜ್ಯ ಮತ್ತು ಕೇಂದ್ರ ಮಟ್ಟದಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಮತ್ತು ಕಾರ್ಯನಿರ್ವಹಿಸಲು ಅವರನ್ನು ಸಿದ್ಧಪಡಿಸುತ್ತದೆ. ಇದು ಉನ್ನತ ಮಟ್ಟಕ್ಕೆ ಪ್ರತಿಭೆಯ ನಿಯಮಿತ ಹರಿವನ್ನು ಖಾತ್ರಿಗೊಳಿಸುತ್ತದೆ.
ಲಾರ್ಡ್ ಬ್ರೈಸ್ ಅವರ ಮಾತುಗಳಲ್ಲಿ ಸ್ಥಳೀಯ ಸ್ವಸರ್ಕಾರದ ಅಭ್ಯಾಸವು ಪ್ರಜಾಪ್ರಭುತ್ವದ ಅತ್ಯುತ್ತಮ ಶಾಲೆಯಾಗಿದೆ ಮತ್ತು ಅದರ ಯಶಸ್ಸಿಗೆ ಉತ್ತಮ ಭರವಸೆಯಾಗಿದೆ. ಐದನೆಯದಾಗಿ, ಸ್ಥಳೀಯ ಸರ್ಕಾರವು ಜನರಿಗೆ ಸುಲಭವಾಗಿ ಪ್ರವೇಶಿಸಬಹುದಾದ ಹತ್ತಿರದ ಶ್ರೇಣಿಯಾಗಿರುವುದರಿಂದ ಅದರಿಂದ ಸಾಕಷ್ಟು ದೂರದಲ್ಲಿರುವ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಹೋಲಿಸಿದರೆ ಜನರು ಉತ್ತಮ ರೀತಿಯಲ್ಲಿ ಮತ್ತು ಹೆಚ್ಚಿನ ಮಟ್ಟದಲ್ಲಿ ಪ್ರಭಾವ ಬೀರಬಹುದು. ಇದು ನಾಗರಿಕರು ಮತ್ತು ಅಧಿಕಾರಿಗಳ ನಡುವೆ ಉತ್ತಮ ತಿಳುವಳಿಕೆಗೆ ಕಾರಣವಾಗುತ್ತದೆ. ಆರನೆಯದಾಗಿ, ಪ್ರಾದೇಶಿಕ ಮತ್ತು ಸ್ಥಳೀಯ ಸಂಪನ್ಮೂಲಗಳನ್ನು ಪ್ರದೇಶದ ಅಭಿವೃದ್ಧಿ ಉದ್ದೇಶಗಳಿಗಾಗಿ ಬಳಸಿಕೊಳ್ಳಬಹುದಾಗಿದೆ. ಆಡಳಿತವನ್ನು ಸ್ಥಳೀಕರಿಸಿದರೆ ಮಾತ್ರ, ಅಂದರೆ ಪ್ರದೇಶಗಳು ಮತ್ತು ಪ್ರದೇಶಗಳಿಗೆ ಸ್ಥಳಾಂತರಿಸಲಾಗುತ್ತದೆ. ಏಳನೆಯದಾಗಿ, ಸ್ಥಳೀಯ ಸರ್ಕಾರವು ರಾಜಕೀಯ ಅನುಭವದ ವೈವಿಧ್ಯತೆಯನ್ನು ಉತ್ತೇಜಿಸುವ ಮೂಲಕ ಮತ್ತು ಪ್ರಜಾಪ್ರಭುತ್ವದ ಕ್ರಿಯೆಯ ಮೂಲಕ ಸೃಜನಶೀಲ ಚಟುವಟಿಕೆಯ ಮತ್ತೊಂದು ಕೇಂದ್ರವಾಗಿ ಸ್ಥಾಪಿಸುವ ಮೂಲಕ ಪ್ರಜಾಪ್ರಭುತ್ವದ ಸ್ಥಿತಿ ಸ್ಥಾಪಕತ್ವ, ಶಕ್ತಿ ಮತ್ತು ಶ್ರೀಮಂತಿಕೆಗೆ ಕೊಡುಗೆ ನೀಡುತ್ತದೆ. ಅಂತಿಮವಾಗಿ, ಸ್ಥಳೀಯ ಸರ್ಕಾರವು ರಾಜಕೀಯ ಮತ್ತು ಆಡಳಿತಾತ್ಮಕ ಪರಿಭಾಷೆಯಲ್ಲಿ ತನ್ನದೇ ಆದ ಮೌಲ್ಯವನ್ನು ಹೊಂದಿದೆ. ರಾಜಕೀಯವಾಗಿ ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ಸ್ಥಳೀಯ ಭಾಗವಹಿಸುವಿಕೆ ತೀವ್ರವಾದ ಪ್ರತಿಕ್ರಿಯೆಗಳೊಂದಿಗೆ ಸ್ಥಳೀಯ ಬೇಡಿಕೆಗಳ ಅರ್ಥಪೂರ್ಣ ಅಭಿವ್ಯಕ್ತಿಗೆ ದಾರಿ ಮಾಡಿಕೊಡುತ್ತದೆ. ಹೀಗೆ ಯೋಜನೆಯು ಹೆಚ್ಚು ವಾಸ್ತವಿಕವಾಗುತ್ತದೆ ಮತ್ತು ಸಿದ್ಧ ರಾಜಕೀಯ ಬೆಂಬಲವನ್ನು ಪಡೆಯುತ್ತದೆ. ಸ್ಥಳೀಯ ನಿರ್ಧಾರ ಕೈಗೊಳ್ಳುವಲ್ಲಿ ನಿರಂತರ ಭಾಗವಹಿಸುವಿಕೆಯ ಮೂಲಕ ಸ್ಥಳೀಯ ಪ್ರದೇಶಗಳನ್ನು ಆಳುವ ಸ್ಥಳೀಯ ಸಾಮರ್ಥ್ಯವು ಹೆಚ್ಚಾಗುತ್ತದೆ. ಸ್ಥಳೀಯ ಸರ್ಕಾರವು ಸ್ಥಳೀಯ ಶಕ್ತಿಗಳನ್ನು ಬಿಡುಗಡೆ ಮಾಡಲು ಮತ್ತು ಅಭಿವೃದ್ಧಿ ಚಟುವಟಿಕೆಗಳಿಗೆ ಸ್ಥಳೀಯ ಬೆಂಬಲವನ್ನು ಪಡೆದುಕೊಳ್ಳಲು ನಿರೀಕ್ಷಿಸಲಾಗಿದೆ. ಈ ಪ್ರಕ್ರಿಯೆಯಲ್ಲಿ ಸ್ಥಳೀಯ ಸಮುದಾಯವು ಸ್ಥಿರವಾಗಿ ರಾಜಕೀಯ ಮತ್ತು ಆಡಳಿತಾತ್ಮಕ ಪ್ರಬುದ್ಧತೆಯನ್ನು ಪಡೆಯಬಹುದಾಗಿದೆ. 1.4 ಎವಲ್ಯೂಷನ್ ಆಫ್ ಲೋಕಲ್ ಗವರ್ನಮೆಂಟ್ ಪ್ರೀ-ಇಂಡಿಪೆಂಡೆನ್ಸ್ ಪೀರಿಯಡ್. ಸ್ಥಳೀಯ ಸರ್ಕಾರದ ವಿಕಾಸ ಪೂರ್ವಾಪರ ಅವಧಿ. ಅನಾದಿ ಕಾಲದಿಂದಲೂ ಭಾರತದಲ್ಲಿ ಸ್ಥಳೀಯ ಆಡಳಿತವು ಒಂದು ಪ್ರಮುಖ ಕಾಳಜಿಯಾಗಿದೆ. ಇದರ ಇತಿಹಾಸವು ಪ್ರಾಚೀನ ಮತ್ತು ಮಧ್ಯಕಾಲೀನ ಕಾಲಕ್ಕೆ ಹೋಗುತ್ತದೆ. ಪಂಚಾಯತಿಗಳು ಅಥವಾ ಗ್ರಾಮ ಸರ್ಕಾರಗಳು ಪ್ರಾಚೀನ ಸಂಸ್ಥೆಗಳು ಮತ್ತು ಸ್ವತಃ ಗಣರಾಜ್ಯಗಳಾಗಿದ್ದವು. ಅಂತೆಯೇ ಈ ಅವಧಿಯಲ್ಲಿ ನಗರ ಸರ್ಕಾರವು ಅಸ್ತಿತ್ವದಲ್ಲಿತ್ತು. ಮೊಘಲರ ಕಾಲದಲ್ಲೂ ಈ ಸಂಸ್ಥೆಗಳು ಅಸ್ತಿತ್ವದಲ್ಲಿದ್ದವು.
ದಲ್ಲಿದ್ದವು. ಊರಿನ ಆಡಳಿತ ಕೊತ್ವಾಲ್ ಎಂಬ ಅಧಿಕಾರಿಗೆ ವಹಿಸಲಾಗಿತ್ತು. ಅವರು ವಿವಿಧ ಪುರಸಭೆಯ ಕಾರ್ಯಗಳನ್ನು ನಿರ್ವಹಿಸುವುದರ ಜೊತೆಗೆ ಎಲ್ಲ ಮ್ಯಾಜಿಸ್ಟ್ರೇಟ್, ಪೊಲೀಸ್ ಮತ್ತು ಹಣಕಾಸಿನ ವಿಷಯಗಳಲ್ಲಿ ಸರ್ವೋಚ್ಚ ಅಧಿಕಾರವನ್ನು ಚಲಾಯಿಸಿದರು. ಭಾರತದಲ್ಲಿ ಸ್ಥಳೀಯ ಸರ್ಕಾರದ ವಿಕಸನವನ್ನು ಪ್ರಾಚೀನ ಕಾಲದಿಂದಲೂ ಗುರುತಿಸಬಹುದಾದರೂ ಇದು ಭಾರತದಲ್ಲಿನ ಬ್ರಿಟಿಷ್ ಆಳ್ವಿಕೆಗೆ, ಅದರ ಅಸ್ತಿತ್ವಕ್ಕೆ ಋಣಿಯಾಗಿದೆ. ವಿಶೇಷವಾಗಿ ಅದರ ಪ್ರಸ್ತುತ ರಚನೆ ಮತ್ತು ಕಾರ್ಯನಿರ್ವಹಣೆಯ ಶೈಲಿ ಭಾರತದಲ್ಲಿ ಸ್ಥಳೀಯ ಸ್ವಸರ್ಕಾರ ಪ್ರತಿನಿಧಿ ಸಂಘಟನೆಯ ಅರ್ಥದಲ್ಲಿ ಮತದಾರರ ಸಂಸ್ಥೆಗೆ ಜವಾಬ್ದಾರರಾಗಿ ಆಡಳಿತ ಮತ್ತು ತೆರಿಗೆಯ ವ್ಯಾಪಕ ಅಧಿಕಾರವನ್ನು ಆನಂದಿಸುತ್ತಿದೆ ಮತ್ತು ಶಾಲೆಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಜವಾಬ್ದಾರಿಯ ತರಬೇತಿ ಮತ್ತು ದೇಶದ ಸರ್ಕಾರವನ್ನು ರೂಪಿಸುವ ಜೀವಿಗಳ ಸರಪಳಿಯಲ್ಲಿ ಪ್ರಮುಖ ಕೊಂಡಿಯಾಗಿ ಬ್ರಿಟಿಷ್ ಸೃಷ್ಟಿಯಾಗಿದೆ. ಪ್ರಾಚೀನ ಗ್ರಾಮ ಸಮುದಾಯಗಳು ಆನುವಂಶಿಕ ಸವಲತ್ತು ಅಥವಾ ಜಾತಿಯ ಕಿರಿದಾದ ಆಧಾರದ ಮೇಲೆ ರಚಿಸಲ್ಪಟ್ಟವು. ಅವರ ಕರ್ತವ್ಯಗಳ ವ್ಯಾಪ್ತಿಯಲ್ಲಿ ನಿಕಟವಾಗಿ ನಿರ್ಬಂಧಿಸಲ್ಪಟ್ಟವು. ರಾಜಕೀಯ ಶಿಕ್ಷಣದ ಪ್ರಜ್ಞಾಪೂರ್ವಕ ಸಾಧನಗಳಾಗಲಿ ಅಥವಾ ಆಡಳಿತ ವ್ಯವಸ್ಥೆಯ ಪ್ರಮುಖ ಭಾಗಗಳಾಗಲಿ ಇರಲಿಲ್ಲ. ಸ್ಥಳೀಯ ಸರ್ಕಾರದ ದಿಕ್ಕಿನಲ್ಲಿ 1687ರಲ್ಲಿ ಪ್ರಾರಂಭವಾಯಿತು. ಮದ್ರಾಸ್ನಲ್ಲಿ ಸ್ಥಳೀಯ ಆಡಳಿತ ಮಂಡಳಿಯಾದ ಮುನಿಸಿಪಲ್ ಕಾರ್ಪೊರೇಷನ್ ಅನ್ನು ಸ್ಥಾಪಿಸಲಾಯಿತು. ಇದು ನಿಗದಿತ ತೆರಿಗೆಗಳನ್ನು ವಿಧಿಸುವ ಅಧಿಕಾರವನ್ನು ಹೊಂದಿತ್ತು. ಇದನ್ನು 1726ರಲ್ಲಿ ಮೇಯರ್ ನ್ಯಾಯಾಲಯದಿಂದ ಬದಲಾಯಿಸಲಾಯಿತು. ಮೇಯರ್ ನ್ಯಾಯಾಲಯವು ಆಡಳಿತಾತ್ಮಕ ಒಂದಕ್ಕಿಂತ ಹೆಚ್ಚಾಗಿ ನ್ಯಾಯಾಂಗ ಸಂಸ್ಥೆಯಾಗಿತ್ತು. ಭಾರತದಲ್ಲಿ ಸ್ಥಳೀಯ ಸಂಸ್ಥೆಯು 1793ರಲ್ಲಿ ಪುರಸಭೆಯಾದಾಗ ಶಾಸನಬದ್ಧ ನೆಲೆಯನ್ನು ಪಡೆದುಕೊಂಡಿತು. ಲಾರ್ಡ್ ಮೇಯೋ ನಂತರ
ಭಾರತದ ಗವರ್ನರ್ ಜನರಲ್ ಆಗಿ ಅಧಿಕಾರ ವಹಿಸಿಕೊಂಡ ಲಾರ್ಡ್ ರಿಪ್ಪನ್ 1882ರಲ್ಲಿ ಸ್ಥಳೀಯ ಸರ್ಕಾರವನ್ನು ಸ್ವಯಂ ಆಡಳಿತ ಮಾಡಲು ನಿರ್ಧರಿಸಿದರು. ಅವರಿಗೆ ಸ್ಥಳೀಯ ಸರ್ಕಾರವು ಪ್ರಧಾನವಾಗಿ ರಾಜಕೀಯ ಮತ್ತು ಜನಪ್ರಿಯ ಶಿಕ್ಷಣದ ಸಾಧನವಾಗಿತ್ತು. ಸಾವಿರದ 1882ರ ಲಾರ್ಡ್ ರಿಪ್ಪನ್ ಅವರ ನಿರ್ಣಯವು ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳ ಸ್ಥಾಪನೆಯ ಮೂಲಕ ಆಡಳಿತದ ಕೇಂದ್ರೀಕರಣದ ಕಾರಣವನ್ನು ಬಲವಾಗಿ ಪ್ರತಿಪಾದಿಸಿತು. ಸ್ಥಳೀಯ ಆಡಳಿತವನ್ನು ನಿರ್ವಹಿಸುವ ಭಾರತೀಯರ ಸಾಮರ್ಥ್ಯವನ್ನು ಪ್ರಶ್ನಿಸಿದ ಬ್ರಿಟಿಷ್ ಆಡಳಿತಗಾರರು ರಿಪ್ಪನ್ ಪ್ರಬಂಧವನ್ನು ಸ್ವೀಕರಿಸಲು ಸಿದ್ಧರಿರಲಿಲ್ಲ ಮತ್ತು ಸ್ಥಳೀಯ ಸ್ವಸರ್ಕಾರದ ಆಡಳಿತದಲ್ಲಿ ಕ್ಷೇತ್ರ ಆಡಳಿತವು ಸಾಮಾನ್ಯ ದುರ್ಬಲಗೊಳ್ಳುವ ಭಯವನ್ನು ಹೊಂದಿದ್ದರು. 1882ರ ನಿರ್ಣಯವನ್ನು ಸ್ಥಳೀಯ ಸರ್ಕಾರದ ಮ್ಯಾಗ್ನಾ ಕಾರ್ಟಾ ಎಂದು ಪ್ರಶಂಸಿಸಲಾಯಿತು. 1793ರ ಚಾರ್ಟರ್ ಆಕ್ಟ್ ಮೂಲಕ ಮದ್ರಾಸ್, ಕಲ್ಕತ್ತಾ ಮತ್ತು ಬಾಂಬೆ ಪ್ರೆಸಿಡೆನ್ಸಿ ಪಟ್ಟಣಗಳಲ್ಲಿ ಆಡಳಿತವನ್ನು ಸ್ಥಾಪಿಸಲಾಯಿತು. 1842ರಲ್ಲಿ ಬಂಗಾಳ ಕಾಯಿದೆಯ ಅಂಗೀಕಾರದೊಂದಿಗೆ ಪುರಸಭೆಯ ಆಡಳಿತವನ್ನು ಬಂಗಾಳದ ಜಿಲ್ಲಾ ಪಟ್ಟಣಗಳಿಗೆ ವಿಸ್ತರಿಸಲಾಯಿತು. 1870ರ ಲಾರ್ಡ್ ಮೇಯೋ ಅವರ ನಿರ್ಣಯವು ಸ್ಥಳೀಯ ಸರ್ಕಾರದ ಬೆಳವಣಿಗೆಗೆ ಹೊಸ ಪ್ರಚೋದನೆಯನ್ನು ನೀಡಿತು. ಇದು ವಿಕೇಂದ್ರೀಕರಣವನ್ನು ಪ್ರತಿಪಾದಿಸಿತು ಮತ್ತು ಪುರಸಭೆಯ ಸಂಸ್ಥೆಗಳನ್ನು ಬಲಪಡಿಸಲು ಮತ್ತು ಈ ಸಂಸ್ಥೆಗಳಲ್ಲಿ ಹೆಚ್ಚು ಹೆಚ್ಚು ಭಾರತೀಯರನ್ನು ಒಳಗೊಳ್ಳಲು ವ್ಯವಸ್ಥೆಗಳನ್ನು
ಮಾಡಿತು. ಇಲ್ಲಿಯವರೆಗೆ ಸ್ಥಳೀಯ ಸರ್ಕಾರವು ಸಂಪೂರ್ಣವಾಗಿ ಭಾರತೀಯೇತರವಾಗಿಯೇ ಉಳಿದುಕೊಂಡಿತ್ತು ಮತ್ತು ಆದ್ದರಿಂದ ಭಾರತೀಯರ ದೃಷ್ಟಿಕೋನದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಸ್ಥಳೀಯ ಅಥವಾ ಸ್ವಸರ್ಕಾರ ಆಗಿರಲಿಲ್ಲ. ಇದು ಸ್ವ ಆಡಳಿತ ಸಂಸ್ಥೆಗಳನ್ನು ಉತ್ತೇಜಿಸುವ ಬದಲು ಬ್ರಿಟಿಷ್ ಹಿತಾಸಕ್ತಿಗಳಿಗೆ ಸೇವೆ ಸಲ್ಲಿಸಿತು. ಸ್ಥಳೀಯ ಆಡಳಿತದಲ್ಲಿನ ಮತ್ತೊಂದು ಮಹತ್ವದ ಬೆಳವಣಿಗೆ ಎಂದರೆ ರಾಯಲ್ ಕಮಿಷನ್ ಅನ್ನು ವಿಕೇಂದ್ರೀಕರಣ 1902. ಇದು ಗ್ರಾಮವನ್ನು ಸ್ಥಳೀಯ ಸ್ವಸರ್ಕಾರದ ಸಂಸ್ಥೆಗಳ ಮೂಲ ಘಟಕವೆಂದು ಪರಿಗಣಿಸಬೇಕು ಮತ್ತು ಪ್ರತಿ ಹಳ್ಳಿಯು ಪಂಚಾಯತ್ ಹೊಂದಿರಬೇಕು ಎಂದು ಶಿಫಾರಸು ಮಾಡಿತು. ಅಧಿಕಾರ ವಿಕೇಂದ್ರೀಕರಣ ಮತ್ತು ಕ್ರಮೇಣ ಪ್ರಜಾಪ್ರಭುತ್ವೀಕರಣವನ್ನು ಹೆಚ್ಚಿಸಲು ಆಯೋಗವು ಶಿಫಾರಸು ಮಾಡಿದೆ. ಆ ಶಿಫಾರಸುಗಳೆಂದರೆ ಅಧ್ಯಕ್ಷರನ್ನು ಅನಧಿಕೃತವಾಗಿ ಆಯ್ಕೆ ಮಾಡಬೇಕು, ಬಹುಪಾಲು ಸದಸ್ಯರು ಅಧಿಕೃತವಲ್ಲದ ರೀತಿಯಲ್ಲಿ ಚುನಾಯಿತರಾಗಿರಬೇಕು, ಪುರಸಭೆಗಳಿಗೆ ತಮ್ಮ ಬಜೆಟ್ಗಳ ಮೇಲೆ ತೆರಿಗೆ ಮತ್ತು ನಿಯಂತ್ರಣದ ಹೆಚ್ಚಿನ ಅಧಿಕಾರಗಳನ್ನು ನೀಡಬೇಕು ಮತ್ತು ದೊಡ್ಡ ಪುರಸಭೆಗಳಿಗೆ ಹೆಚ್ಚಿನ ಅಧಿಕಾರವನ್ನು ನೀಡಬೇಕು ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳ ಜೊತೆಗೆ ಅರ್ಹ ಆರೋಗ್ಯ ಅಧಿಕಾರಿಗಳನ್ನು ನೇಮಿಸುವ ಅಗತ್ಯವಿದೆ ಎಂದು ಹೇಳಲಾಯಿತು. ಭಾರತ ಸರ್ಕಾರವು
ತನ್ನ 28 ಏಪ್ರಿಲ್ 1915 ನಿರ್ಣಯದಲ್ಲಿ ಈ ಶಿಫಾರಸುಗಳನ್ನು ಹಂತ ಹಂತವಾಗಿ ಅನುಷ್ಠಾನಗೊಳಿಸುವಂತೆ ಸೂಚಿಸಿತು. ಪಂಜಾಬ್ ತನ್ನ 1911 ಮುನಿಸಿಪಲ್ ಕಾಯಿದೆಯಲ್ಲಿ ರಾಯಲ್ ಆಯೋಗದ ಶಿಫಾರಸುಗಳನ್ನು ಸಂಯೋಜಿಸಿದ ಮೊದಲ ಪ್ರಾಂತ್ಯವಾಗಿದೆ. ಇತರ ಪ್ರಾಂತ್ಯಗಳು ನಂತರ ಇದೇ ರೀತಿಯ ಕಾಯಿದೆಗಳನ್ನು ಅಂಗೀಕರಿಸಿದವು. ಮೊದಲ ಮಹಾಯುದ್ಧ ಪ್ರಾರಂಭವಾದಾಗ ಬ್ರಿಟಿಷ್ ಸರ್ಕಾರವು ಅದನ್ನು ಅನುಭವಿಸಿತು. ಭಾರತದ ಜನರಿಂದ ಬೆಂಬಲ ಮತ್ತು ಸಹಕಾರವನ್ನು ಕೋರಲು ಅವಶ್ಯಕತೆ. ಆದ್ದರಿಂದ ಆಡಳಿತದ ಪ್ರತಿಯೊಂದು ಶಾಖೆಯಲ್ಲಿ ಮತ್ತು ಸ್ವ ಆಡಳಿತ ಸಂಸ್ಥೆಗಳ ಕ್ರಮೇಣ ಅಭಿವೃದ್ಧಿಯಲ್ಲಿ ಭಾರತೀಯರ ಹೆಚ್ಚಿನ ಸಹಭಾಗಿತ್ವವನ್ನು ಕೋರಿ ಘೋಷಣೆಯೊಂದಿಗೆ ಹೊರಬಂದಿತು. ಅಂತೆಯೇ 1918 ಕಾರ್ಯನಿರ್ವಾಹಕ ನಿರ್ಣಯವು ಒತ್ತಿ ಹೇಳಿತು. ಸ್ಥಳೀಯ ಸ್ವರಾಜ್ಯದ ಉದ್ದೇಶವು ಜನರಿಗೆ ಅವರ ಸ್ವಂತ ಸ್ಥಳೀಯ ವ್ಯವಹಾರಗಳ ನಿರ್ವಹಣೆಯಲ್ಲಿ ತರಬೇತಿ ನೀಡುವುದು ಮತ್ತು ಈ ರೀತಿಯ ರಾಜಕೀಯ ಶಿಕ್ಷಣವು ಇಲಾಖೆಯ ದಕ್ಷತೆಯ ಪರಿಗಣನೆಯಲ್ಲಿ ಪ್ರಮುಖ ಆದ್ಯತೆಯಾಗಿರಬೇಕು ಎಂದು ಸ್ಥಳೀಯ ಸಂಸ್ಥೆಗಳು ಯಾರ ವ್ಯವಹಾರಗಳನ್ನು ನಿರ್ವಹಿಸಲು ಕರೆದರೂ ಜನರ ಪ್ರಾತಿನಿಧ್ಯವನ್ನು ದಲ್ಲಿ ಅವರ ಅಧಿಕಾರವು ನೈಜವಾಗಿರಬೇಕು ಮತ್ತು ನಾಮಮಾತ್ರವಾಗಿರಬಾರದು ಮತ್ತು ಅನಗತ್ಯ ನಿಯಂತ್ರಣೆಗೆ ಒಳಪಡಬಾರದು ಎಂದು ಅದು ಅನುಸರಿಸುತ್ತದೆ. ತಪ್ಪುಗಳನ್ನು ಮಾಡುವುದು ಮತ್ತು ಅದರಿಂದ ಲಾಭ ಪಡೆಯುವುದು. ಭಾರತ ಸರ್ಕಾರದ ಕಾಯ್ದೆ 1919 ಪ್ರಾಂತಗಳಲ್ಲಿ ಡಯಾರ್ಕಿಯನ್ನು ಪರಿಚಯಿಸಿತು ಮತ್ತು ಪ್ರಾಂತೀಯ ಶಾಸಕಾಂಗದ ಜನಪ್ರಿಯ ಸಚಿವರ ಉಸ್ತುವಾರಿಯಲ್ಲಿ ಸ್ಥಳೀಯ ಸ್ವಸರ್ಕಾರವು ವರ್ಗಾವಣೆಗೊಂಡ ವಿಷಯವಾಯಿತು. ಕಾಯಿದೆಯು ಸ್ಥಳೀಯ ಸಂಸ್ಥೆಗಳ ತೆರಿಗೆ ಅಧಿಕಾರವನ್ನು ಹೆಚ್ಚಿಸಿತು, ಫ್ರಾಂಚೈಸನ್ನು ಕಡಿಮೆ ಮಾಡಿತು, ನಾಮ ನಿರ್ದೇಶಿತ ಅಂಶವನ್ನು ಕಡಿಮೆ ಮಾಡಿತು ಮತ್ತು ಕೋಮು ಮತದಾರರನ್ನು ಹೆಚ್ಚಿನ ಸಂಖ್ಯೆಯ ಪುರಸಭೆಗಳಿಗೆ ವಿಸ್ತರಿಸಿತು. ನಂತರ
1919 ಕಾಯಿದೆ ಪಂಚಾಯತ್ಗಳು ತಮ್ಮ ಸಾಂಪ್ರದಾಯಿಕ ವಿಶೇಷ ಅಧಿಕಾರಿಗಳನ್ನು ಕಳೆದುಕೊಂಡು ಕಾನೂನು ಘಟಕಗಳಾದವು. 1919 ಕಾಯ್ದೆಯು ಸ್ಥಳೀಯ ಸರ್ಕಾರದ ಕ್ಷೇತ್ರದಲ್ಲಿ ಹೊಸ ಆಸಕ್ತಿ ಮತ್ತು ಚಟುವಟಿಕೆಯ ಯುಗವನ್ನು ಪ್ರಾರಂಭಿಸಿತು. ಈ ಅವಧಿಯು ಪ್ರತಿ ಪ್ರಾಂತ್ಯದಲ್ಲಿ ಸ್ಥಳೀಯ ಸರ್ಕಾರದ ತಿದ್ದುಪಡಿ ಕಾಯ್ದೆಗಳ ಸರಣಿಗೆ ಸಾಕ್ಷಿಯಾಯಿತು. ರಾಷ್ಟ್ರೀಯ ಚಳುವಳಿಯ ಬೆಳೆಯುತ್ತಿರುವ ಶಕ್ತಿ ಮತ್ತು ಪ್ರಾಂತೀಯ ಸ್ವಾಯತ್ತತೆಯ ಸಾಧನೆಯೊಂದಿಗೆ ಭಾರತದಲ್ಲಿ ಸ್ಥಳೀಯ ಸರ್ಕಾರವು ಕೇವಲ ಸ್ವಸರ್ಕಾರದ ಪ್ರಾಯೋಗಿಕ ಕೇಂದ್ರವಾಗಿರಲಿಲ್ಲ. ಬದಲಿಗೆ ಇದು ಇಡೀ ದೇಶಕ್ಕೆ ಸ್ವಸರ್ಕಾರದ ಘಟಕ ಭಾಗವಾಯಿತು. ಇಲ್ಲಿಗೆ ನಾವು BPAC 112 ಗ್ರಾಮೀಣ ಸ್ಥಳೀಯ ಆಡಳಿತ ಬ್ಲಾಕ್ 1 ಘಟಕ 1 ಸ್ಥಳೀಯ ಆಡಳಿತ ವಿಕಾಸ ಪಾಠದ 24 ಸ್ಲೈಡ್ಗಳನ್ನು ಪೂರ್ಣಗೊಳಿಸಿದ್ದೇವೆ. ಈ ಘಟಕದ ಉಳಿದ ಸ್ಲೈಡ್ಗಳನ್ನು ಮುಂದಿನ ತರಗತಿಯಲ್ಲಿ ತೆಗೆದುಕೊಳ್ಳಲಾಗುತ್ತದೆ. ಎಲ್ಲರಿಗೂ ನಮಸ್ತೆ.